ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಇವತ್ತಿನ ಎಕ್ಸಾಮ್ ಎಲ್ಲರೂ ಚೆನ್ನಾಗಿ ಬರ್ದಿದ್ರೆ ಅದನ್ನು ಗೊತ್ತೀನಿ. ಸೋಷಿಯಾಲಜಿ ಆ್ಯಂಡ್ ಸೈಕಾಲಜಿ BSc ನರ್ಸಿಂಗ್ ಫಸ್ಟ್ ಸೆಮ್ಮು. ಸೊ ಎಕ್ಸಾಮ್ ಕ್ವಶನ್ ತುಂಬ ಈಸಿ ಇತ್ತು. ನಾನೇನು ಗ್ರೂಪಲ್ಲಿ ವಾಟ್ಸಪ್ ಗ್ರೂಪಲ್ಲಿ ಏನೇನು ಇಂಪಾರ್ಟೆಂಟ್ ಕ್ವಶನ್ ಹಾಕಿದ್ದೀನಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಏನೇನು ಫಂಕ್ಷನ್ಸು ಟೈಪ್ಸು ಅದೆಲ್ಲ ಹಾಕಿದ್ದೆ. ತುಂಬಾ ಯೂಸ್ ಆಗಿದೆ ತುಂಬ ಸ್ಟೂಡೆಂಟ್ಸ್ಗೆ. ಯಾರು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಕರೆಕ್ಟಾಗಿ ನೋಡಿದ್ದೀರಾ ಅವ್ರಿಗೆ ಮಾತ್ರ ತುಂಬ ಚೆನ್ನಾಗಿ ಯೂಸ್ ಆಗಿದೆ. ಯಾಕಂದರೆ 5 ಮಾರ್ಕ್ಸ್ 10 ಮಾರ್ಕ್ಸ್ ಕೂಡ ಎಲ್ಲ ಅಲ್ಲಿಂದನೇ ಬಂದಿರೋದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇವಾಗ MCQ ನಾನು ಹೇಳ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿರಿ. ಈ ವಿಡಿಯೋ ಎಲ್ರಿಗೂ ಶೇರ್ ಮಾಡಿರಿ. ಸೊ ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಫಸ್ಟು ನಾನು MCQ ಹೇಳ್ಕೊಡ್ತೀನಿ, ಕರೆಕ್ಟಾಗಿ ನೋಡ್ಕೊರಿ. ಸೊ ಸೋಷಿಯಾಲಜಿಯಲ್ಲಿ ಫಸ್ಟ್ ಒನ್ ಯಾವುದಪ್ಪ ಅಂದರೆ ದಿ ಪಾಸಿಟಿವ್ ಇಂಪ್ಯಾಕ್ಟ್ ಆಫ್ ಮಾಡರ್ನೈಜೇಷನ್ ಈಸ್ ಆನ್ಸರ್ ಡಿ ಆಗುತ್ತೆ. ಸೊ 9th ಒನ್ ಕೂಡ ಆನ್ಸರ್ ಡಿ, 10th ಒನ್ ಕೂಡ ಆನ್ಸರ್ ಡಿ. ಸೊ 11th ಒನ್ ಕೂಡ ಆನ್ಸರ್ ಎ, 12th ಒನ್ನು ಎ, 13th ಸಿ. ಸೊ ಇಷ್ಟು ಸೋಷಿಯಾಲಜಿ ಆಯಿತು. ಯಾರ್ಯಾರು ಕರೆಕ್ಟಾಗಿ ನೋಡ್ಕೊಂಡಿಲ್ಲ ಕರೆಕ್ಟಾಗಿ ಎಲ್ಲರೂ ನೋಡ್ಕೊರಿ. ಸೊ ನೆಕ್ಸ್ಟ್ ಇವಾಗ ಸೈಕಾಲಜಿ ಹೇಳ್ತೀನಿ. ಸೈಕಾಲಜಿ ಬಂದುಬಿಟ್ಟು 10 ಮಾರ್ಕ್ಸ್ಗೆ ಎಲ್ಲರೂ ಬರ್ತಿದ್ರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ಕೋತೀನಿ. ಯಾಕಂದರೆ ನಾನು ನಿನ್ನೆ ಬೆಳಗ್ಗೆ ನೈಟ್ ಹೇಳಿದ್ದೆ ಪರ್ಸೆಪ್ಷನ್ ಓದ್ಕೋರಿ ಅಂತ ಎಲ್ರಿಗೂ. ಅಟೆನ್ಷನ್ ಆ್ಯಂಡ್ ಪರ್ಫೆಕ್ಷನ್ ಕೂಡ ಇಂಪಾರ್ಟೆಂಟು, ಅದನ್ನು ಓದ್ಕೊಳ್ಳಿ ಅಂತ ಹೇಳಿದೆ. ಸೊ 10 ಮಾರ್ಕ್ಸ್ಗೆ ಪರ್ಫೆಕ್ಷನ್ ಹಾಕಿದ್ದಾರೆ. ಸೊ ಎಲ್ಲರೂ ಬರ್ದಿದ್ರೆ ಅಂತ ಅನ್ಕೋತೀನಿ. ಯಾಕಂದರೆ ಈಸಿ ಅದು. ಸೊ ಎಲ್ಲರೂ ಓದಿರ್ತಾರೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು 5 ಮಾರ್ಕ್ಸು ಡಿಫ್ರೆನ್ಸ್ ಬಿಟ್ವೀನ್ ಸಾಫ್ಟ್ ಸ್ಕಿಲ್ ಆ್ಯಂಡ್ ಹಾರ್ಡ್ ಸ್ಕಿಲ್. ಸೊ ನಾನು ಹೇಳಿದ್ದೆ ನಿನ್ನೆ ನೈಟು ಸಾಫ್ಟ್ ಸ್ಕಿಲ್ ಬಗ್ಗೆ ಏನೇ ಕೇಳಿದ್ರೋ ಅದ್ರ ಬಗ್ಗೆನೇ ಕೇಳ್ತಾರೆ. ಸೊ ನೀವು ಏನು ಬರೆದ್ರು ಓಕೆ ಅಂತ. ಸೊ ಡಿಫ್ರೆನ್ಸ್ ಬಿಟ್ವೀನ್ ಇದು ಯಾರು ಓದ್ಕೊಂಡಿದ್ದೀರಾ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ನೆಕ್ಸ್ಟು 2ನೇ ಕ್ವಶನ್ 3ನೇ ಕ್ವಶನ್ ಕೂಡ ಈಸಿ ಇದೆ. ಸೊ ನಾನು ಅದು ಆಲ್ರೆಡಿ ಇಂಪಾರ್ಟೆಂಟ್ ಕ್ವಶನಲ್ಲಿ ಹಾಕಿದ್ದೀನಿ. ಮತ್ತು ಪರ್ಸನಾಲಿಟಿ, ಮೋಟಿವ್ಸು ಮತ್ತು ಪ್ರೊಫೆಷನಲ್ ಎಥಿಕ್ಸ್ ಕೂಡ ನಾನು ಆಲ್ರೆಡಿ ಹೇಳಿದೆ. ಸೊ ಇಷ್ಟು ಎಲ್ಲ ಇದು ತುಂಬ ಈಸಿ ಇದೆ. ಸೊ ನೆಕ್ಸ್ಟ್ MCQ ಹೇಳ್ತೀನಿ, ಕರೆಕ್ಟಾಗಿ ನೋಡ್ಕೋರಿ. 8th ಒನ್ ಸಿ ಆನ್ಸರು, 9th ಬಿ, 10th ಬಿ, 11th ಬಿ, 12th ಡಿ, 13th ಒನ್ ಆನ್ಸರ್ ನೋಡಿದರೆ ಆಪ್ಟಿಟ್ಯೂಡ್ ಟೆಸ್ಟ್ ಆಗುತ್ತೆ. ಬಟ್ ಆಪ್ಷನ್ ಪ್ರಕಾರ ಹೋದರೆ ಆನ್ಸರ್ ಬಿ ಆಗುತ್ತೆ. 10th ಒನ್ ಯಾವುದಪ್ಪ ಅಂದರೆ 13th ಒಂದು 13ನೇದು ಯಾವುದಪ್ಪ ಅಂದರೆ ಆಪ್ಷನ್ ಪ್ರಕಾರ ನೋಡಿದರೆ ಬಿ ಆನ್ಸರ್ ಆಗುತ್ತೆ, ಮೆಂಟಲ್ ಎಬಿಲಿಟಿ ಟೆಸ್ಟ್. ಬಟ್ ಇದ್ರ ಕರೆಕ್ಟ್ ಆನ್ಸರ್ ಆಪ್ಟಿಟ್ಯೂಡ್ ಟೆಸ್ಟ್ ಇದು ಆಪ್ಷನಲ್ಲಿ ಕೊಟ್ಟಿಲ್ಲ. ಸೊ ಆಪ್ಷನ್ ಪ್ರಕಾರ ಹೋದರೆ ಏನಪ್ಪ ಅಂದರೆ 13ನೇದು ಬಿ ಆನ್ಸರ್ ಆಗುತ್ತೆ, 14th ಸಿ ಆನ್ಸರು. ಸೊ ಇಷ್ಟು ಎಲ್ಲ ಆನ್ಸರು ಕರೆಕ್ಟಾಗಿ ನೋಡ್ಕೊರಿ. ಮತ್ತು ವಿಡಿಯೋ ಕೂಡ ಎಲ್ಲರಿಗೂ ಶೇರ್ ಮಾಡಿರಿ. ಎಕ್ಸಾಮ್ ಮಾತ್ರ ತುಂಬ ಈಸಿ ಇತ್ತು. ಸೊ ನೆಕ್ಸ್ಟ್ ನಾನು ಇವಾಗ ಸೆಕೆಂಡ್ ಸೆಮ್ಮಿಂದ ಕೂಡ ವೀಡಿಯೋಸ್ ಮಾಡ್ತಾಯಿರ್ತೀನಿ ಅಥವಾ ಕ್ಲಾಸಸ್ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಎಲ್ಲ ಶೇರ್ ಮಾಡಿರಿ. ಥ್ಯಾಂಕ್ ಯು.